ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರ ನೇತೃತ್ವದ ಗೋವರ್ಧನ ಟ್ರಸ್ಟ್ ವತಿಯಿಂದ ಜೂನ್ ತಿಂಗಳ ಪೂರ್ತಿ ಗೋಸೇವಾ ಮಾಸ ಅಭಿಯಾನ ಆಯೋಜಿಸುವುದು ಶ್ಲಾಘನೀಯ ಎಂದು ಬೆಕ್ಕಿನಕಲ್ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಅವರು ಇಂದು ಶ್ರೀ ಬೆಕ್ಕಿನಕಲ್ ಮಠದ ಸಭಾಂಗಣದಲ್ಲಿ ಗೋವರ್ಧನ ಟ್ರಸ್ಟ್ ಆಯೋಜಿಸಿದ ಗೋಸೇವಾ ಮಾಸದ ಅಭಿಯಾನದ ಅಂಗವಾಗಿ ಟ್ರಸ್ಟ್ ಹೊರತಂದಿರುವ ಗೋವರ್ಧನ ಟ್ರಸ್ಟ್ ಇಲ್ಲಿಯವರೆಗಿನ ಕಾರ್ಯಚಟುವಟಿಕೆಗಳು ಮತ್ತು ಮುಂದಿನ ಕಾರ್ಯಗಳ ಕುರಿತಾದ ಪರಿಚಯ ಪತ್ರ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು. ಗೋವು ಒಂದು ಸಂಪತ್ತು, ಇಂದು ಗೋ ಸಂಪತ್ತು ಉಳಿದಿಲ್ಲ. ಇಂದು ಸಮಾಜದಲ್ಲಿ ಗೋವನ್ನು ಕಡೆಗಣಿಸಿರುವುದು ದೊಡ್ಡ ದುರಂತ ಎಂದು ಶ್ರೀಗಳು ಅಂದು ಗೋವುಗಳ ಸಂಖ್ಯೆಯ ಮೇಲೆ ಶ್ರೀಮಂತಿಕೆಯನ್ನು ಗುರುತಿಸಲಾಗುತ್ತಿತ್ತು. ಪ್ರತಿ ಮನೆಗಳಲ್ಲೂ ಗೋಶಾಲೆ ಇರುತ್ತಿತ್ತು. ಇಂದು ಗೋರಕ್ಷಣೆಗೆ ಅನೇಕರು ಬೇರೆ ಬೇರೆ ಶಿರೋನಾಮೆಗಳಲ್ಲಿ ಸಂಸ್ಥೆಗಳನ್ನು ಆರಂಭಿಸಿ ಗೋಸೇವೆಗೆ ಮುಂದಾಗುತ್ತಿದ್ದಾರೆ. ಎಲ್ಲ ಸಂಸ್ಥೆಗಳಿಗೆ ಗೋಸೇವೆಗೆಂದೇ ಮುಡುಪಾಗಿರುವ ಗೋವರ್ಧನ ಟ್ರಸ್ಟ್ ಕಿರೀಟಪ್ರಾಯವಾಗಿದೆ ಎಂದರು. ಆನಂದಪುರಂನಲ್ಲಿರುವ ಮಠದಲ್ಲಿಯೂ ನೂರಾರು ವರ್ಷಗಳಿಂದ ಗೋಶಾಲೆ ಇತ್ತು. ಈಗ ಪುನಃ ಅದನ್ನು ಪುನರುಜ್ಜೀವನಗೊಳಿಸಲಾಗಿದೆ. ಒಂದು ಗೋಶಾಲೆ ನಡೆಸುವುದೇ ಕಷ್ಟ. ಇಂತಹ ಪರಿಸ್ಥಿತಿಯಲ್ಲಿ ಗೋವರ್ಧನ ಟ್ರಸ್ಟ್ ಇಲ್ಲಿನ ಸುತ್ತಮುತ್ತಲಿನ 4-5 ಗೋಶಾಲೆಗಳಿಗೆ ಮೇವನ್ನು ಒದಗಿಸುವುದರ ಜೊತೆಗೆ ಅದಕ್ಕಾಗಿ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿರುವುದು ಇತರ ಗೋರಕ್ಷಣಾ ಸಂಸ್ಥೆಗಳಿಗೆ ಪ್ರೇರಣೆಯಾಗಿದೆ ಎಂದು ಶ್ರೀಗಳು ತಿಳಿಸಿದರು. ಇದೊಂದು ಅತ್ಯಂತ ಅಪೂರ್ವವಾದಂತಹ ಒಂದು ಸಂದರ್ಭ ಇದು. ಗೋವರ್ಧನ ಟ್ರಸ್ಟ್ ಈ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿ ಒಂದು ಹೊಸ ಅಭಿಯಾನವನ್ನೇ ಗೋಸೇವೆಯ ಬಗ್ಗೆ ಆರಂಭ ಮಾಡಿದೆ. ಇದು 9 ತಿಂಗಳಾಯ್ತು ಅಂತ ಕೇಳಿದ್ರು. ಬಹುಶಃ ನವಮಾಸಗಳು ಅನ್ನೋದು ಗೊತ್ತಿದೆಯಲ್ಲ, ನವಮಾಸ ತುಂಬಿ ಈಗ ಈ ಟ್ರಸ್ಟ್ ಒಂದು ರೂಪವನ್ನು ತಾಳಿ ಅದಕ್ಕೆ ಎಲ್ಲ ಬೇಕಾದಂತಹ ಒಂದು ಸಮೃದ್ಧತೆಯನ್ನು ಕಲ್ಪಿಸಿಕೊಡುವಂತಹ ಸಂದರ್ಭ ಇವತ್ತಿನ ದಿನ. ಆದ್ರಿಂದ ಇದು ಬಹಳ ಮಹತ್ವದ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಯಾವ್ಯಾವುದೋ ಸಂಸ್ಥೆಗಳು ಹುಟ್ಟುತ್ತಾ ಇದ್ದಾವೆ, ಏನೇನೆಲ್ಲ ಸೇವೆ ಮಾಡ್ತೀವಿ ಅನ್ನುವಂತಹ ಶಿರೋನಾಮೆಯನ್ನು ಹೊತ್ಕೊಂಡು ಬರ್ತಾ ಇದ್ದಾವೆ. ಬಹುಶಃ ಅವೆಲ್ಲ ಸಂಸ್ಥೆಗಳ ಮೇಲೆ ಒಂದು ಕಿರೀಟವಿದ್ದಂತೆ ಇವತ್ತು ಗೋಸೇವೆ ಮಾಡುವಂತಹ ಸಂಸ್ಥೆ ಹುಟ್ಕೊಂಡಿರೋದು ಇದು ಬಹಳ ಪುಣ್ಯದ ಒಂದು ಕಾರ್ಯ. ಜೊತೆಗೆ ಇವತ್ತಿನ ದಿನಮಾನಕ್ಕೆ ಇದು ಅತ್ಯಂತ ಪ್ರಸ್ತುತವಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕೆ ಸ್ಪಂದಿಸ್ತಾ ಇರತಕ್ಕಂಥ ಈ ಗೋವರ್ಧನ ಟ್ರಸ್ಟ್ ಅನ್ನ, ಇದರ ಮಹಾಪೋಷಕರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವರನ್ನ ಪೂರ್ವಕವಾಗಿ ನಾವು ಅಭಿನಂದಿಸ್ತೀವಿ. ಇವತ್ತು ಗೋ ಸಂಪತ್ತು, ಗೋವು ಸಂಪತ್ತಾಗಿ ಉಳಿದಿಲ್ಲ. ಇವತ್ತು ನಿಜವಾಗ್ಲೂ ಆ ಶಬ್ದ ಗೋ ಸಂಪತ್ತು ಅಂತಾನೆ ಶಬ್ದ. ಕೊಟ್ಟ ಮಾತಿಗೆ ತಪ್ಪಲಾರದಂತೆ ನಡ್ಕೊಂಡೋದಕ್ಕೂ ನಾವು ಪ್ರತೀಕವಾಗಿರೋದು ಯಾವುದು? ಗೋವು. ಎಲ್ಲ ಹಿನ್ನೆಲೆ ಇರುವಂತಹ ಗೋವನ್ನ ಇವತ್ತು ನಾವು ಕಡೆಗಣಿಸ್ತಾ ಇದ್ದೇವೆ. ಇದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೇಕು. ಈ ದುರಂತದಿಂದ ಮತ್ತೆ ನಮ್ಮನ್ನ ಪಾರು ಮಾಡ್ಲಿಕ್ಕೆ, ವಾಪಸ್ ಮತ್ತೆ ನಮ್ಮನ್ನ ಪುನರ್ದ ಆಗಮನಕ್ಕೆ ಪೋಷಕವಾಗುವಂತ ಕೆಲಸ ಅಲ್ಲಲ್ಲಿ ನಡೀತಾ ಇದೆ. ಆದ್ರೂ ಕೂಡ ಇದು ಸಾಕಾಗ್ತಾ ಇಲ್ಲ. ಈ ಪ್ರಮಾಣವನ್ನ ಲಕ್ಷಿಸಿನೇ ಇವತ್ತು ಸಂಬಂಧಪಟ್ಟಂತ ಹಲವಾರು ಜನರು, ಆಸಕ್ತರು, ಅಭಿರುಚಿ ಉಳ್ಳಂತವರು ಈ ದಿಶೆಯಲ್ಲಿ ಗಮನ ಹರಿಸಿರುವುದು ಅತ್ಯಂತ ಸ್ವಾಗತಾರ್ಹ. ಇದು ಬಹುಶಃ ಉಳ್ಳವರೆಲ್ಲ, ಅಥವಾ ಉಳ್ಳವರು ಅಂದ್ರೆ ಎಲ್ಲಾ ದೃಷ್ಟಿಯಿಂದನೂ ನಾವು ಹೇಳೋದು, ಹಣ ಒಂದೇ ಇದ್ದವರು ಅಂತಲ್ಲ, ಹಣ ಇದ್ದವ್ರ ಜೊತೆ ಗುಣ ಇದ್ದವರು. ಹಣ ಇದ್ದವರಿಗೆಲ್ಲ ಈ ಗುಣ ಇರುವುದಿಲ್ಲ. ಆದ್ರೆ ಹಣದ ಜೊತೆಗೆ ಗುಣನೂ ಇದ್ರೆ ಏನೆಲ್ಲ ಕೆಲಸಗಳು ಆಗ್ತದೆ ಅನ್ನೋದಕ್ಕೆ ಬಹುಶಃ ಈಶ್ವರಪ್ಪನವರ ಈ ಗೋವರ್ಧನ ಟ್ರಸ್ಟ್ ಒಂದು ಉತ್ತಮ ಉದಾಹರಣೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಟ್ರಸ್ಟ್ ಇವಾಗ 9 ತಿಂಗಳಿಂದ ಆರಂಭವಾಗಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಅಂತ ಅನ್ನೋದನ್ನ ಈಗಾಗಲೇ ನಿಮಗೆ ತಿಳಿಸಿದ. ಮೊದಲು 3 ಗೋಶಾಲೆಗಳಿಗೆ ಬರೀ ಮೇವನ್ನ ಕೊಟ್ಟು ಬೆಳೆಸುವಂತ ಕೆಲಸಕ್ಕಾಗಿ ಪ್ರಾರಂಭ ಮಾಡಿದ್ರು. ಆಮೇಲೆ ಅನ್ನಿಸ್ತು ಇದು ಸಾಕಾಗ್ತಾ ಇಲ್ಲ, ನಾವು ಕೂಡ ಒಂದು ಗೋಶಾಲೆಯನ್ನು ಮಾಡಬೇಕು ಅಂತೇಳಿ ಅವ್ರ ಸಂಸ್ಥೆಯಿಂದನೂ ಕೂಡ ಒಂದು ಗೋಶಾಲೆಯನ್ನ ಈಗ ಆರಂಭ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಮಗೆ ಆಶ್ಚರ್ಯ ಆಗ್ತದೆ, ನಾವೀಗ ಮನುಷ್ಯನಿಗೆ ಏನಾರ ಆದಾಗ 108 ವಾಹನಗಳು ತಿರುಗೋದನ್ನ ನಾವೆಲ್ಲ ಕೇಳಿಸ್ಕೊಂತೀವಿ. 108 ವಾಹನಗಳು ನಂಬರ್. ಆದ್ರೆ ಗೋವಿಗಾಗಿ ಒಂದು ಆಂಬುಲೆನ್ಸ್ ಮಾಡಿರುವಂತಹದ್ದು ನಿಜಕ್ಕೂ ಕೂಡ ಇದು ಒಂದು ಪ್ರಥಮ ಅಂತಾನೆ ಹೇಳ್ಬೇಕು. ಬಹುಶಃ ಗೋವಿಗಾಗಿ ಆಂಬುಲೆನ್ಸ್ ಮಾಡಿದ್ದಾರೆ ಸನ್ಮಾನ್ಯ ಈಶ್ವರಪ್ಪನವರು. ಅದಕ್ಕೊಂದು ವಿಶೇಷವಾದಂತಹ ಅಭಿನಂದನೆಯನ್ನ
ನಾವು ಬಯಸ್ತೀವಿ. ಯಾಕೆಂದ್ರೆ ನಾವು ಕೂಡ ಮಠದ ಶಾಲೆಯಲ್ಲಿ ಆ ಗೋವುಗಳಿಗೆ ಏನಾದ್ರು ಕಾಲು ಮುರ್ಕೊಂಡ್ರೆ ಏನಾರು ಆದಾಗ ಅವುಗಳನ್ನ ಸಾಗಿಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಗ್ತದೆ ಅಂದ್ರೆ ಅದನ್ನ ಊಹಿಸ್ಲಿಕ್ಕೂ ಆಗಲ್ಲ. ಹಾಗಾಗಿ ಎಷ್ಟೋ ಸಲ ಅವು ಹಾಗೇನೆ ಹೋಗ್ಬಿಡ್ತಾವೆ. ಆದ್ರಿಂದ ಇವತ್ತು ಈ ಆಂಬುಲೆನ್ಸ್ ಮಾಡಿರೋದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಗೋ ಸೇವೆಯ ಒಂದು ಅತ್ಯುತ್ತಮವಾದಂತಹ ಇವತ್ತಿನ ದಿನಮಾನಕ್ಕೆ ಮಹತ್ವದ ಕೊಡುಗೆ ಅನ್ನುವಂತಹದ್ದನ್ನ, ಮಹತ್ವದ ಕಾಣಿಕೆ ಅಂತೇಳಿ ನಾವು ಅವರನ್ನ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೋವರ್ಧನ ಟ್ರಸ್ಟ್ ಮುಖ್ಯಸ್ಥ ಕೆಎಸ್ ಈಶ್ವರಪ್ಪ ಮಾತನಾಡಿ, ಈಗಾಗಲೇ ಶಿವಮೊಗ್ಗದಲ್ಲಿ 3 ಗೋಶಾಲೆಗಳಿವೆ. ಈಗ ವಿಶ್ವವೊಂದು ಎಂಬ ಮತ್ತೊಂದು ಗೋಶಾಲೆಯನ್ನು ಪ್ರಾರಂಭಿಸಲಾಗಿದೆ. ದಾನಿಗಳು ಮೇವು ಬೆಳೆಗಾಗಿ 22 ಎಕರೆ ಜಾಗವನ್ನು ನೀಡಿದ್ದಾರೆ. ಅದರಲ್ಲಿ ಮೇವು ಬೆಳೆದು ಎಲ್ಲಾ ಗೋಶಾಲೆಗಳಿಗೆ ನೀಡಲಾಗುವುದು. ಶ್ರೀ ರಾಮಚಂದ್ರಾಪುರ ಮಠವು ಈಗಾಗಲೇ 25 ಹೊಸಗಳನ್ನು ನೀಡಿದೆ. ಇನ್ನೂ 250 ಹೊಸಗಳನ್ನು ನೀಡುವುದಾಗಿ ಭರವಸೆ ನೀಡಿದೆ. ಪ್ರತಿಯೊಬ್ಬ ಗೋಪ್ರೇಮಿಯು ಇದರಲ್ಲಿ ಭಾಗವಹಿಸಬಹುದು. ಮಾಸಿಕ 100 ರೂಪಾಯಿ ನೀಡಿ ಗೋವರ್ಧನ ಟ್ರಸ್ಟ್ನ ಸದಸ್ಯರಾಗಲು ಅನೇಕರು ಮುಂದೆ ಬರುತ್ತಿದ್ದಾರೆ. ಗೋಶಾಲೆಗಳ ಉಸ್ತುವಾರಿಗಾಗಿ ವಲಯವಾರು 3 ಜನರ 100 ತಂಡಗಳನ್ನು ರಚಿಸಲಾಗಿದೆ ಎಂದು ಗೋವರ್ಧನ ಟ್ರಸ್ಟ್ನ ಮುಖ್ಯಸ್ಥ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. ಮುಂಚೆ 3 ಗೋಶಾಲೆ ಶಿವಮೊಗ್ಗದಲ್ಲಿದೆ ಅಂತ ಗೊತ್ತಿದೆ. ಮಹಾವೀರ್ ಗೋಶಾಲೆ, ಅದೇ ರೀತಿ ಸುರಭಿ ಗೋಶಾಲೆ ಮತ್ತು ಜ್ಞಾನೇಶ್ವರಿ ಗೋಶಾಲೆ. ಇದ್ರ ಜೊತೆಗೆ ವಿಶ್ವಬಂಧು ಗೋಶಾಲೆ ಅಂತೇಳಿ ಅನೇಕ ಗೋಪ್ರಿಯರು ಸೇರಿಕೊಂಡು ಒಂದು ಹೊಸ ಟ್ರಸ್ಟ್ ಮಾಡಿದ್ದಾರೆ. ಅದು ವಿಶ್ವಬಂಧು ಗೋಶಾಲೆ ಅಂತೇಳಿ ಅದು ನಡೆಸ್ತಾ ಇದ್ದಾರೆ. ಈ ರೀತಿ 4 ಗೋಶಾಲೆಗೆ ಈಗ ನಾವು ಈ 22 ಎಕರೆ ಭೂಮಿಯಲ್ಲಿ ಬರಂತ ಮೇವನ್ನ ಹಂಚದ ಪ್ರಯತ್ನ ನಡೆಸ್ತಾ ಇದ್ದೀವಿ. ಜೊತೆಗೆ ನಾವು ಅನೇಕರು ನಮಗೆ ರೆಗ್ಯುಲರ್ ಆಗಿ ಏನೇನು ಇನ್ಫಾರ್ಮೇಶನ್ ನಡೀತಾ ಇದೆ, ನಾವು ಕೂಡ ಈ ಗೋವಿನ ವಿಚಾರಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಅನೇಕರು ಮುಂದೆ ಬರ್ತಾರೆ. ಇವತ್ತಾನೆ ರಿಟೈರ್ಡ್ ವೆಟರ್ನರಿ ಆಫೀಸರ್ ವಿಶ್ವ ನಟೇಶ್ ಈಗ ತಾನೇ ಇವತ್ತು ಬಂದಿದ್ದವರು. ನಾನು ಪೂರ್ಣ ಗೋಸೇವೆಗೆ ನನ್ನ ಸಮಯ ಕೊಡ್ತೀನಿ ಅಂತ ರಿಟೈರ್ಡ್ ಆಗಿದೆ ಅಂತ ಬಂದಿದ್ದೇನೆ. ಇದಕ್ಕೆ ಅನೇಕರು ಮುಂದೆ ಬರ್ತಾ ಇದ್ದಾರೆ. ಈ ರೀತಿ ಯಾರ್ಯಾರು ಬರಬೇಕು ಅಂತ ಅಪೇಕ್ಷೆ ಪಟ್ಟವ್ರನ್ನ ಮತ್ತೆ ನಮ್ಮ ಸಂಘಟನೆಯಿಂದ ಅವ್ರ ಜೊತೆ ಜೋಡಿಸ್ಕೊಳ್ತಾ ಹೋಗ್ಬೇಕು ಅನ್ನೋದು ಉದ್ದೇಶದಿಂದ ಇವತ್ತಿನಿಂದ ನಾವು ಈ ಒಂದು ಬ್ರೋಚರ್ ತಯಾರು ಮಾಡಿದ್ದೀವಿ. ಎಲ್ಲಿ ತನಕ ಏನೇನು ಕೆಲಸ ಮಾಡಿದ್ದೀವಿ ಅಂತ. ಈಗಾಗಲೇ ಇದ್ರ ಜೊತೆಗೆ ರಾಮಚಂದ್ರಾಪುರ ಮಠದ ಪೂಜ್ಯರು 25 ಹಸುಗಳನ್ನ ವಿಶ್ವಬಂಧು ಗೋಶಾಲೆ ಕೊಟ್ಟಿದ್ದಾರೆ ಮತ್ತು ಅವ್ರು ಹೇಳಿದ್ದಾರೆ ಇನ್ನೂ 250 ಗೋವುಗಳನ್ನ ಕೊಡಬೇಕು. ಈ ರೀತಿ ಏನು ನಮ್ಮ ನಿರೀಕ್ಷೆಗೆ ಮೀರಿ ಬೆಂಬಲ ಬರ್ತಾ ಇದೆ. ಈ 4 ಗೋಶಾಲೆಗಳಿಗೆ ಏನೇನು ಸೌಲಭ್ಯಗಳು ಬೇಕು ನಮ್ಮ ಪ್ರಯತ್ನದಿಂದ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಆದ್ರೆ ಈ 4 ಗೋಶಾಲೆಗಳ ಜಾಗ ಸಾಕಾಗ್ತಾ ಇಲ್ಲ. ಅಲ್ಲಿ ಶೆಡ್ಗಳು ಜಾಸ್ತಿ ಬೇಕು ಅಂತ ಅನೇಕ ಹಸುಗಳು ಬರ್ತಾನೆ ಇದೆ ಬೇರೆ 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 ಕಡೆಯಿಂದ. ಆ ಗೋಶಾಲೆಗಳಿಗೆ ನಾವು ಶೆಡ್ಗಳು ಬೇಕು ಅನ್ನೋ ಅಪೇಕ್ಷೆ ಇದೆ. ಅದಕ್ಕೆ ಶೆಡ್ಗಳನ್ನು ಕೊಡಿಸಂತ ಪ್ರಯತ್ನ ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಜೊತೆಗೆ ಶಿವಮೊಗ್ಗ ನಗರದಲ್ಲಿ ಅನೇಕ ಆಕ್ಸಿಡೆಂಟ್ ಆಗಂತ ಹಸುಗಳು ಬಂದು ಬರ್ತಾ ಇದೆ. ಅವನ್ನ ಎತ್ಕೊಂಡ್ ಬರೋದಕ್ಕೆ ನಮ್ಮ ಸಮಸ್ಯೆ ಆಗ್ತಿತ್ತು. ಇದಕ್ಕೋಸ್ಕರ ಒಂದು ಆಂಬುಲೆನ್ಸ್ ಕೂಡ ನಾವು ಖರೀದಿ ಮಾಡಿದ್ದೇವೆ. ಹೀಗೆ ಏನೇನ್ ಮಾಡ್ಬೇಕು ಅಂತ ಎಲ್ಲವನ್ನ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಇದು ಜನರಿಗೆ ಅರ್ಥ ಆಗ್ಬೇಕು, ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ
ಗೋವಿನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲವನ್ನೂ ಕ್ರೋಢೀಕರಿಸಿ ಈ ಸಂಸ್ಥೆ ಪ್ರಯತ್ನ ನಡೆಸ್ತಾ ಇದೆ. ಈಗ ಈ ಒಂದು ಗೋಚರೇನು ಪೂಜ್ಯ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇವತ್ತೇನು ಬಿಡುಗಡೆ ಮಾಡಿದರೆ, ಇದನ್ನ ನಾವು ಶಿವಮೊಗ್ಗ ನಗರದ ಎಲ್ಲ ಗೋಪ್ರೇಮಿಗಳಿಗೂ ತಲುಪಿಸಬೇಕಂತ ಪ್ರಯತ್ನ ನಡೆಸ್ತಾ ಇದ್ದೀವಿ. ಉದಾಹರಣೆಗೆ ಈಗಾಗಲೇ ನಿಮಗೆ ಪಟ್ಟಿ ಕೊಟ್ಟಿದೆ, ನಮ್ಮ ಏರಿಯಾದಲ್ಲಿ ನಾವು ಮಾಡ್ತೇವೆ ಅನ್ನಂತ ಉದ್ದೇಶದಿಂದ ಸುಮಾರು 40 ಗುಂಪುಗಳಾಗಿದೆ. ಒಂದೊಂದು ಗುಂಪಲ್ಲಿ 3 ಜನ. ನಮ್ಮ ಏರಿಯಾದಲ್ಲಿ ನಾವು ಈ ಒಂದು 100 ರೂಪಾಯಿ ಸಂಗ್ರಹ ಮಾಡೋದಿರ್ಬೋದು, ಮೇವುಗಳನ್ನು ಬೆಳೆಸೋದಕ್ಕೆ ಸಹಕಾರ ಕೊಡೋದಿರ್ಬೋದು, ಏನೇನು ನಾವು ಮಾಡಬೇಕು ಅನ್ನೋದನ್ನ ಎಲ್ಲವೂ ನಾವು ಮಾಡ್ತೇವೆ ಅನ್ನೋ ಉದ್ದೇಶದಲ್ಲಿ 40 ತಂಡಗಳಾಗಿದ್ದೇವೆ. ಇನ್ನೂ ಬರ್ತಾ ಇದ್ದಾರೆ. ಏನು ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ಆ ತಂಡಗಳದ್ದು ಪಟ್ಟಿ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ. ನಾವು 3 ಜನ ನಮ್ಮ ಏರಿಯಾದಲ್ಲಿ ನಾವು ಮಾಡ್ತೇವೆ. ನಮ್ಮ ಏರಿಯಾ ಮಾಡಿದಂತ ಕೆಲಸವನ್ನ ನಾವು ಮತ್ತೆ ಇದನ್ನ ಬೇರೆ ಬೇರೆ ಏರಿಯಾಕ್ಕೂ ಹಂಚ್ತೇವೆ. ಈ ರೀತಿ ಇಡೀ ಶಿವಮೊಗ್ಗದ ಎಲ್ಲ ಭಾಗದಲ್ಲೂ ಕೂಡ ಕನಿಷ್ಠ ಒಂದು 100 ತಂಡಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. 100 ತಂಡ, 2-3 ಜನ. ಅದರಲ್ಲಿ 10 ತಂಡಕ್ಕೆ ಒಬ್ಬೊಬ್ಬ ಪ್ರಮುಖರು ಆ ತಂಡಗಳನ್ನು ಫಾಲೋ ಮಾಡೋದಿಕ್ಕೆ ಏನೇನು ಕೆಲಸ ಆಗ್ತಾ ಇದೆ, ಏನು ಏನಿದೆ ಅನ್ನೋದಕ್ಕೆ ಫಾಲೋ ಅಪ್ ಮಾಡಿ ಅವ್ರಿಗೇನು ರಸೀದಿ ಪುಸ್ತಕಗಳು ಕೊಡ್ಬೇಕು ಕೊಟ್ಟು ಅವ್ರಿಗೇನೇ ಕಾರ್ಯಕ್ರಮಕ್ಕಾಗಿ ಪಾಂಪ್ಲೆಟ್ ಕಾರ್ಯಕ್ರಮಗಳನ್ನ ತಿಳಿಸಾಗತ್ತೆ. 10 ಜನ ಒಬ್ಬೊಬ್ಬರಿಗೆ ಒಂದು ತಂಡಕ್ಕೆ ಪ್ರಮುಖನ ಮಾಡಿ 10 ತಂಡ ಅಂದ್ರೆ 100 ತಂಡಗಳನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಇದನ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಯಾರು 100 ರೂಪಾಯಿ ಕೊಡಬೇಕು ಅನ್ನೋ ದಿಕ್ಕನ್ನ ಹೊರಟಂತ ಸಂದರ್ಭದಲ್ಲಿ ಅನೇಕ ಕಡೆ ನಮ್ಮ ಭಜನಾ ತಂಡದ ಅಧ್ಯಕ್ಷರು, ನಮ್ಮ ಸಂದೇಶ ಉಪಾಧ್ಯಾಯರಿದ್ದಾರೆ, ಅವ್ರ ಭಾಗದಲ್ಲಿ ಅನೇಕ ಹೆಣ್ಮಕ್ಳು ಹೇಳ್ತಿದ್ದಾರೆ, ಪ್ರತಿ ತಿಂಗಳು ನಮಗೆ ಹಣ ಕೊಡಕ್ಕೆ ನಮಗೆ ಕಷ್ಟ ಆಗ್ಬೋದು, ನಾವು ಇಡೀ ವರ್ಷದ್ದೇ ಒಟ್ಟಿಗೆ ಕೊಟ್ಬಿಡ್ತೀವಿ ಅಂತ. ಅದೇ ರೀತಿ ನಮ್ಮ ಯೋಗ ಗುರು ರುದ್ರರಾಜ್ ಅವ್ರ ತಂಡದವರು, ಅವ್ರು ಕೂಡ 35 ಸೆಂಟರ್ ಇದೆ, ಅಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ, ವರ್ಷದ ಒಟ್ಟಿಗೆ ನಾವು ಕಲೆಕ್ಷನ್ ಮಾಡಿ ಕೊಟ್ಬಿಡ್ತೀವಿ ನಿಮಗೆ, ಪ್ರತಿ ವರ್ಷಕ್ಕೆ ನಾವು ಸಂಗ್ರಹ ಮಾಡ್ಕೊಡ್ತೀವಿ. ಈ ರೀತಿ ಅನೇಕ 6 ತಿಂಗಳಿಗೆ ಕೊಡ್ತೀವಿ ಕೆಲವರು ಬರ್ತಾ ಇದ್ದಾರೆ. ಇದಕ್ಕೆ ಎಲ್ಲ ನಡೀತಾ ಇದೆ. ಒಟ್ಟಾರೆ ಪ್ರತಿಯೊಬ್ಬ ಗೋಪ್ರೇಮಿಯೂ ಕೂಡ ಈ ಗೋವರ್ಧನ ಟ್ರಸ್ಟ್ ಜೊತೆಗೆ ಸೇರ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ. ಅದನ್ನ ಇವತ್ತು ಬ್ರೋಚರ್ ಕೊಟ್ಟಿರಿ, ಪಟ್ಟಿ ಕೊಟ್ಟಿರಿ. ಈ ದಿಕ್ಕಲ್ಲಿ ಯಾರ್ಯಾರ ಅಪೇಕ್ಷೆ ಇದೆ ಅವರ ತಂಡಗಳನ್ನೇ ಮಾಡಿಕೊಂಡು ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದಾರೋ ಅವರೆಲ್ಲರೂ ಕೂಡ ಯಾವ ನಮ್ಮ ಟ್ರಸ್ಟಿಗಳಿದ್ದಾರೆ, ನಮ್ಮ ಪ್ರಮುಖರಿದ್ದಾರೆ, ಅವ್ರಿಗೆ ಫೋನ್ ನಂಬರ್ ಎಲ್ಲ ಕೊಟ್ಟಿದೆ, ಅದ್ರ ಮುಖಾಂತರ ಅವ್ರು ತಿಳಿಸ್ಬೋದು. ಇವತ್ತಿನಿಂದ 1 ತಿಂಗಳಲ್ಲಿ ಗೋ ಸೇವಾ ಮಾಸ ನಾವು ಮಾಡಿಕೊಂಡಿದ್ದೀವಿ. ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ ಕೂಡ ಪ್ರತಿ ಏರಿಯಾದಲ್ಲೂ ಬರ್ತಾ ಇರುತ್ತೆ. ಏನ್ ನಾವು ಕೆಲಸ ಮಾಡ್ತೀವಿ ಅಂತ ಅದು ಓಡಾಟ ಮಾಡ್ತಿರುತ್ತೆ. ಒಟ್ಟಾರೆ ಈ ಗೋಸೇವಾ ಮಾಸ 1 ತಿಂಗಳೇನಿದೆ ಗೋವಿನ ದೃಷ್ಟಿಯಿಂದ ಶಿವಮೊಗ್ಗ ನಗರದಲ್ಲಿ ಜಾಗೃತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಯತ್ನವನ್ನ ನಡೆಸ್ತಾ ಇದ್ದೇವೆ. ಪೂಜ್ಯ ಜಗದ್ಗುರುಗಳು, ಅನೇಕ ಜಗದ್ಗುರುಗಳು ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಿಮ್ ಜೊತೆ ನಾವಿದ್ದೀವಿ ಅಂತ ಅವರೆಲ್ಲ ಬೆಳೆದಾಡ್ತಾ ಇದ್ದಾರೆ. ಶಿವಮೊಗ್ಗ ನಗರದ ನಾಗರಿಕರು ಕೂಡ ಇದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇನ್ನೇನು ನಾವು ಮಾಡಬೇಕು, ಯಾಕಂತಂದ್ರೆ ಶೆಡ್ಗಳು ಜಾಸ್ತಿ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆ ಶೆಡ್ಗಳು ಮಾಡಬೇಕು ಅನ್ನೋ ಪ್ರಯತ್ನವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇರೋ ಗೋಶಾಲೆಗಳಲ್ಲಿ ಅಲ್ಲಿ ಕ್ಲೀನ್ ಇಲ್ಲ, ಅವ್ರಿಗೆ ಏನೇನ್ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು, ಆ ಸೌಲಭ್ಯಗಳು ಕೊಡಿಸೋದಕ್ಕೆಲ್ಲ ಪ್ರಯತ್ನ ನಡೆಸ್ತಾ ಇದ್ದೀವಿ. ಒಟ್ಟಾರೆ ಗೋವಿನ ಕೆಲಸ ನಾವು ಮಾಡ್ತೀವಿ ಅಂತ ಮುಂದೆ ಬಂದ್ರೆ, ಅವ್ರು ದುಡ್ಡು ಕೊಡ್ತೀನಿ ತಿಂಗಳ 100 ರೂಪಾಯಿ ಅಂದ್ರೆ ಅದು ಆಗ್ಬೋದು, ಅವ್ರು ಭೂಮಿ ಕೊಡ್ತೀನಿ ನನ್ನ ಭೂಮಿನ ಮೇವು ಬೆಳೆಸಿ ಅಂತ ಅಂದ್ರೆ ಆ ಭೂಮಿನ ನಾವು ತಗೋತೀವಿ. ನಾವು ಸಮಯ ಕೊಡ್ತೀವಿ, ನಮ್ ಟ್ರಸ್ಟ್ ಮಾಡ್ಕೊಂಡು ನಮ್ಮ ಏರಿಯಾದಲ್ಲಿ ಒಂದು ಗುಂಪು ಮಾಡ್ಕೊಂಡು ನಾವು ಓಡಾಡ್ತೀವಿ, ಸಮಯನೂ ಕೊಡ್ಬೋದು. ಈ ರೀತಿ ಹಣ ಕೊಡೋದಿರ್ಬೋದು, ಭೂಮಿ ಕೊಡೋದಿರ್ಬೋದು, ಸಮಯ ಕೊಡೋದಿರ್ಬೋದು, ಇದನ್ನೆಲ್ಲವನ್ನೂ ಕೂಡ ಬಳಸ್ಕೊಂಡು ಗೋ ಸೇವೆ ಮಾಡಬೇಕು ಅಂತ ಈ ಒಂದು ತಿಂಗಳಲ್ಲಿ ಈ ಒಂದು ಟ್ರಸ್ಟ್ ನ ಉದ್ದೇಶಗಳನ್ನ ಇಡೀ ನಗರದಲ್ಲಿ ಹೆಚ್ಚು ಜಾಗೃತಿ ಮಾಡಿ ಗೋ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಕೂಡ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ